ಮಲದೇಪಲ್ಲಿ ಚಲಪತಿ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳ ಬಳಗವು ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಅದ್ದೂರಿಯಾಗಿ ಹಾಗೂ ಭಾರಿ ಉತ್ಸಾಹದೊಂದಿಗೆ ಆಚರಿಸಿ ಶಕ್ತಿ ಪ್ರದರ್ಶನ ನಡೆಸಿದರು. ಕಾರ್ಯಕ್ರಮದ ವೇಳೆ ಅಭಿಮಾನಿಗಳು, ಯುವಕರು ಹಾಗೂ ಮುಖಂಡರು ಭಾಗವಹಿಸಿ ಚಲಪತಿ ಅವರಿಗೆ ಶುಭಾಶಯಗಳು ತಿಳಿಸಿದರು. ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ಪಟಾಕಿ ಸಿಡಿಸಿ, ಪುಷ್ಪವೃಷ್ಟಿ ಮೂಲಕ ಹುಟ್ಟುಹಬ್ಬವನ್ನು ಸಂಭ್ರಮಿಸಲಾಯಿತು. ಅಭಿಮಾನಿಗಳು ಹೂವಿನ ಹಾರಗಳಿಂದ ಚಲಪತಿ ಅವರನ್ನು ಸನ್ಮಾನಿಸಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಭಿಮಾನಿ ಒಬ್ಬರು, ಜನಸಾಮಾನ್ಯರ ಕಷ್ಟಗಳಿಗೆ ಸದಾ ಸ್ಪಂದಿಸುವ ನಾಯಕ ಮಲದೇಪಲ್ಲಿ ಚಲಪತಿ. ಯುವಕರಿಗೆ ಪ್ರೇರಣೆಯಾಗಿರುವ ಅವರ ಜನಸೇವೆ ಇನ್ನಷ್ಟು ಬೆಳೆಯಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ, ಸಿಹಿ ವಿತರಣೆ ಹಾಗೂ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಸಹ ಆಯೋಜಿಸಲಾಗಿತ್ತು. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಿದ ಅಭಿಮಾನಿಗಳ ಉತ್ಸಾಹದಿಂದ ಪುರಸಭೆ ಮುಂಭಾಗದ ಪ್ರದೇಶವೇ ಹಬ್ಬದ ವಾತಾವರಣವನ್ನು ಪಡೆದಿತ್ತು. ಸ್ಥಳೀಯ ರಾಜಕೀಯ ವಲಯದಲ್ಲಿಯೂ ಈ ಆಚರಣೆ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು, ಮಲದೇಪಲ್ಲಿ ಚಲಪತಿ ಅವರ ಜನಪ್ರಿಯತೆ ಮತ್ತು ಅಭಿಮಾನಿ ಬಳಗದ ಬಲ ಮತ್ತೊಮ್ಮೆ ಸಾಬೀತಾಗಿದೆ ಎಂಬ ಮಾತುಗಳು ಕೇಳಿಬಂದವು. ನಮ್ಮ ಸ್ನೇಹಿತರು ಆಪ್ತರಾದಂತಹ ಚಲಪತಿಯವರು ಏನೇ ಹೇಳಿದ್ರು 40-30ನೇ ವರ್ಷದ ಹುಟ್ಟುಹಬ್ಬವನ್ನು ಈಗ ನಮ್ಮ ಶಿವರಾಜಿಯವರು ಸ್ನೇಹಿತರು ಎಲ್ಲರೂ ಸೇರಿ ನೀವೆಲ್ಲರೂ ಸೇರಿ ಕಟ್ ಮಾಡಿದ್ದೀವಿ. ಅವರಿಗೆ ಈ ವರ್ಷ ಎಲ್ಲನೂ ಮುಂದಿನ ವರ್ಷ ಮತ್ತೆ ಇರೋಣ. ಈ ವರ್ಷ ಎಲ್ಲನೂ ಫಸ್ಟಪಾಲು ಆರೋಗ್ಯ ಭಾಗ್ಯ ಇರಲಿ, ಆಮೇಲೆ ಎಲ್ಲ ರೀತಿಯಲ್ಲೂ ಭಗವಂತನು ಒಳ್ಳೆ ಐಶ್ವರ್ಯ ಕೊಡಲಿ, ಆರೋಗ್ಯ ಕೊಡಲಿ, ಈ ವರ್ಷ ಎಲ್ಲನೂ ಚೆನ್ನಾಗಿ ಸಮೃದ್ಧಿ ಇರಲಿ ಅಂತ ಅವರಿಗೆ ನಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲವೂ ಕೂಡ ಈ ವರ್ಷ ಇದ್ದು ಅವರು ಚೆನ್ನಾಗಿರಲಿ ಅಂತ ಎಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಆಶಯಗಳನ್ನು ನೀಡುತ್ತೇನೆ.